ವೀಕ್ಷಕರೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಆ ಶಿವಪ್ಪ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಮತ್ತು ಅತ್ತಿಯರು ಪೂಜೆ ಮಾಡೋಕ್ಕೆ ರೆಡಿ ಯಾರೇನೋ ಜಾಕ ಮಾಡಿ ನಂದೇ ಎಲ್ಲ ಮುಗಿತೆ. ಈಗ ತಂಬಿಟ್ಟು ಒಂದು ರೆಡಿ ಮಾಡ್ಬೇಕು ನೋಡ್ರಿ. ನಾಷ್ಟ ಇಷ್ಟ ಎಲ್ಲ ಕಡೆ ನೋಡ್ಕೊಂಡಾತ. ಮೊದಲು ಅದಕ್ಕೆ ಏನೇನು ಬೇಕಲ್ಲ ತಗೊಂಡು ಬಿಡೋಣ ನೋಡ್ರಿ ಫ್ರೆಂಡ್ಸ್. ಈ ಹೊರಗಡೆ ತಂಬಿಟ್ಟು ಮಾಡೋಕೆ ಏನೇನು ಬೇಕಂತಂದ್ರೆ, ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದಾದ್ರೆ ಹೆಚ್ಚಿಗೆ ತೊಗೋಬೋದ್ರಿ. ಇಲ್ಲಿ ನಾನು ಹೇಳ್ತಿರೋದು ಒಂದು ಬಟ್ಲು ಪುಟಾಣಿ ಬೇಳೆ ಅಂತೀವಿ ನಾವು, ಹುರಿಗಡ್ಲಿ, ಒಂದು ಸ್ವಲ್ಪ ಕಸಕಸಿ, ಸ್ವಲ್ಪ ಎಳ್ಳು, ಶೇಂಗಾ ನೀವು ಹೆಚ್ಚಾದರೂ ಬಳಸ್ಕೋಬೋದು, ಕಡಿಮೆ ಆದರೂ ಬಳಸ್ಕೋಬೋದು. ಶೇಂಗಾ ಹೆಚ್ಚಿದ್ರಿ ಏನು ತೊಂದರೆ ಇಲ್ಲ, ರುಚಿ ಆಕೈತ್ರಿ. ಹಂಗೆ ಒಂದೆರಡು ಏಲಕ್ಕಿ ನೋಡಿರಿ. ನಮ್ಮ ಹಾವೇರಿ ಏಲಕ್ಕಿ ಬೆಳೆಯಲ್ಲ, ಆದ್ರೆ ಹಾವೇರಿ ಏಲಕ್ಕಿ ಇಡೀ ರಾಜ್ಯಕ್ಕೆ ಫೇಮಸ್. ಅಂದ್ರೆ ಹಸೂರು ಇರ್ತೈತ್ರಿ ಏಲಕ್ಕಿ ಕಾಯಿ. ಹಸೂರು ಇದ್ರೆ ಚಲೋ ಇರ್ತಾವೆ ಕಾಳು ಅದ್ರ ಒಳಗೆ, ಮತ್ತು ಘಮ ಘಮ ಅಂತ. ರಾಜ್ಯಕ್ಕೆ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಇಡೀ ಬೇರೆ ಬೇರೆ ಕಡೆಗೆಲ್ಲ ಇದು ಎಕ್ಸ್ಪೋರ್ಟ್ ಆಗ್ತದ್ರಿ. ಮತ್ತು ಜೊತೆಗೆ ನೀವು ಒಂದು ಬಟ್ಲು ಪುಟಾಣಿ ತೊಗೊಂಡ್ರೆ ಸಿಹಿ ಜಾಸ್ತಿ ಇರಬಾರ್ದು. ಇದಕ್ಕೆ ಮೀಡಿಯಮ್ ಆಗಿದ್ದರೆ ಭಾಳ ರುಚಿ ಆಗೈತಿ ತಂಬಿಟ್ಟು. ಮುಕ್ಕಾಲು ಬಟ್ಲು ಅಥವಾ ಅರ್ಧ ಬಟ್ಲು ಬೆಲ್ಲ ತೊಗೊರಿ. ಪುಡಿ ಮಾಡ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕ್ರಿ. ಹಿಂಗೆ ಒಲೆ ಮೇಲೆ ಇಟ್ಟು ಬೆಲ್ಲ ಕರಗಿಸ್ಕೋಬೇಕು. ಪಾಕ ಬರೋದೇನು ಬೇಡ್ರಿ, ಒಂದೆಳೆನೂ ಬೇಡ, ಯಾವುದು ಬೇಡ. ಬೆಲ್ಲ ಕರಗಿದೆ ಸಾಕು. ಒಂದೆಳೆ ಬರೋದಕ್ಕಿಂತ ಮೊದಲೇ ಹಾಕ್ತಾರೆ ಕೆಲವರು. ಇನ್ನು ಕೆಲವರು ಬೆಲ್ಲದ ಪಾಕ ಕರಗಿಸ್ಕೊಂಡು ಹಾಗೆ ಸ್ವಲ್ಪ ಕುದಿಸಿ, ಪಾಕ ಏನು ಬರ್ಸಂಗಿಲ್ಲ ರೀ, ಹಾಗೆ ಇದನ್ನೆಲ್ಲ ಹಿಟ್ಟು ಮಾಡಿ ಇಟ್ಕೊಂಡಿರ್ತಾವಲ್ರಿ, ಅದಕ್ಕೆ ಹಾಕಿ ಎಷ್ಟೆಷ್ಟು ಬೇಕತ್ತೆ ಅಷ್ಟೆಷ್ಟು ಹಾಕೊಂತ ಉಂಡೆ ಕಟ್ಟೋದ್ರಿ. ಅಂದ್ರೆ ಇದು ಮೆತ್ತಿಗೆ ಇರ್ಬೇಕು ರೀ ತಂಬಿಟ್ಟು. ನಮ್ಮ ಕಡೆ ಪಂಚಮಿ ಒಳಗೂ ಇದು ಮಾಡ್ತಾರೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ. ಇನ್ನೊಂದು ಅಕ್ಕಿ ಅದೆಲ್ಲ ಹಾಕಿ ಮಾಡ್ತಾರೆ. ತುಪ್ಪ ಹಾಕ್ಕೊಂಡು ತಿಂದ್ರೆ ಆ ರುಚಿ ಮರೆಯೋಕ್ಕಾಗಂಗಿಲ್ಲ, ಹಾಗೆ ಇರ್ತೈತಿ. ಯಾರ್ಯಾರು ಈ ತಂಬಿಟ್ಟು ತಿಂದಿರಿ ಪಂಚಮಿ ಹಬ್ಬದಾಗ ಮಾಡೋದು ಕಮೆಂಟ್ ಮಾಡಿರಿ, ನೀವು ಹೆಂಗೆ ಮಾಡ್ತೀರಿ. ಅದಕ್ಕೆ ಅಕ್ಕಿ ನವಣಕ್ಕಿ ಅದೆಲ್ಲ ಹಾಕಿ ಮಾಡ್ತಾರೆ. ಆದರೆ ಈ ಶಿವರಾತ್ರಿಗೆ ಮಾಡೋ ತಂಬಿಟ್ಟು ಸ್ವಲ್ಪ ವಿಶೇಷ ಬೇರೆ ಇರ್ತದೆ. ಅಂದರೆ ಈ ಪುಟಾಣಿನ ಹಿಟ್ಟು ಮಾಡ್ಕೊರಿ ಚೆಂದಾಗಿ, ಜರಡೆ ಸೋಸ್ಕೊರಿ. ನುಚ್ಚಿನಂಗೆ ಸ್ವಲ್ಪ ಸಣ್ಣ ನುಚ್ಚಿನಂಗಿದ್ರಿ ಏನಾಗಂಗಿಲ್ಲ ರೀ. ಹಂಗೆ ಎಳ್ಳನ್ನು ಗಸಗಸಿನ ಹುರ್ಕೋಬೇಕು. ಮತ್ತು ಶೇಂಗಾನ ಹುರಿದು ಸಿಪ್ಪೆ ತೆಗರಿ. ಶೇಂಗಾ ಎಳ್ಳು ಗಸಗಸಿ ಎಲ್ಲ ಸೇರಿ ಪುಡಿ ಮಾಡ್ಕೊರಿ. ಸ್ವಲ್ಪ ಶೇಂಗಾ ದಪ್ಪ ದಪ್ಪಗೆ ಇರಲಿ ರೀ, ಅದಕ್ಕೆ ಏಲಕ್ಕಿನ ಹಾಕಿ ಪುಡಿ ಮಾಡ್ಕೊಂಬಿಡ್ರಿ. ಕಡೆಗೆ ಐತೆಲ್ಲ 3 ಪುಡಿ ಮಿಕ್ಸ್ ಮಾಡ್ಕೊಂಡು, ಪುಟಾಣಿದು, ಶೇಂಗಾ, ಎಳ್ಳು, ಗಸಗಸಿ, ಏಲಕ್ಕಿ ಎಲ್ಲ ಹಾಕಿದ್ದು ಮಿಕ್ಸ್ ಮಾಡ್ಕೊಂಡು, ಬೆಲ್ಲದ ಕರಗಿಸಿರ್ತೇವಲ್ರಿ ಅದ್ರ ನೀರು ಹಾಕ್ಕೊಂಡು ಉಂಡೆ ಕಟ್ತಿರ್ಬೇಕು. ಅಂದ್ರೆ ಶೇಂಗಾದ ದಪ್ಪ ಇದ್ರ ಮಧ್ಯೆ ಮಧ್ಯೆ ತಿನ್ನಬೇಕಾರೆ ಬ್ಯಾಳೆ ಬರ್ತಾವಲ್ರಿ, ಅದು ರುಚಿ ಆಕೈತಿ. ಮೆತ್ತ ಮಸ್ತ್ ಆಕೈತ್ರಿ ತಂಬಿಟ್ಟು. ನಾವಿವತ್ತು ಶಿವರಾತ್ರಿ ಈ ಶಿವನ ನೈವೇದ್ಯಕ್ಕೆ ಈ ಹುರುಗಡ್ಲೆ ತಂಬಿಟ್ಟನ್ನು ಮಾಡ್ತಾ ನೋಡ್ರಿ. ಎಲ್ಲ ರೆಡಿ ಆಗದೆ ಮಾಡ್ಕೊಂಬಿಡೋಣ, ಹತ್ತಿರಬಾದ್ರೊಳಗೆ. ವೀಕ್ಷಕರೇ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ರೀ. ಇವತ್ತು ನಾವು ಹೆಂಗೆ ಪೂಜೆ ಮಾಡ್ತೀವಿ ನೋಡಿರಿ, ಮತ್ತು ಏನೇನು ಮಾಡ್ತೀವಿ ಶಿವರಾತ್ರಿ ದಿನ ಅನ್ನೋದು. ಹಾಲು ತರಬೇಕಾಗಿತ್ತು, ಹಾಲು ಬಿಟ್ಟು ಬಂದೆ ನೋಡಿ ಶಿವಪ್ಪಗೆ ನೈವೇದ್ಯ ಮಾಡೋಕೆ. ಒಂದೇ ಸರಿ ಎಡಿ ಅದನ್ನ ಹಿಡಿದ್ರಾತು. ಈಶ್ವರನ ಇಟ್ಟಾತು, ವಿಭೂತಿ ಅದೆಲ್ಲ ಹಚ್ಚಾತಲ್ಲ. ಬಿಲ್ಪತ್ರೆ ಇಡೋಣ. ಬಿಲ್ಪತ್ರೆ ಭಾಳಷ್ಟು ಶ್ರೇಷ್ಠ ನೋಡ್ರಿ ಶಿವನಿಗೆ. ಇಲ್ಲಿ ಕೆಲವು ಕಡೆ ಈಶ್ವರ ದೇವಸ್ಥಾನ ಇದ್ದಲ್ಲಿ ಏನು ಮಾಡ್ತಾರಂದ್ರೆ 100, 500, 1000 ಹಿಂಗೆ ಬಿಲ್ಪತ್ರೆ ಶಿವನಿಗೆ ಅರ್ಚನೆ ಮಾಡಕ್ಕೆ ಕೊಡ್ತಾರೆ ಇವತ್ತು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಮಣ್ಣಿನ ಈಶ್ವರನ ಮಾಡ್ತಾರೆ. ನಮ್ಮ ಮನ್ಯಾಗ ಈಶ್ವರ ಇತ್ರಿ, ಈ ಕಲ್ಲಿಂದ ತಂದಿದ್ದು ಸಣ್ಣದು. ಅದೇ ಈಶ್ವರನ ಇಟ್ಟು ಒಂದು ಹಿತ್ತಾಳಿ ತಟ್ಟೆಯಲ್ಲಿ, ದೇವ್ರ ಪೂಜೆ ತಟ್ಟೆಯಲ್ಲಿ ಇಟ್ಟು ಹೂವು ಅದೆಲ್ಲ ಏರಿಸಿ ಪೂಜೆ ಮಾಡಿ ಹಾಲು ಅದು ನೈವೇದ್ಯ ಮಾಡ್ತೀವಿ ರೀ. ಇನ್ನು ತಂಬಿಟ್ಟು ಮಾಡಿದ್ದೇನೆ ಇಟ್ಟು ನೈವೇದ್ಯ ಮಾಡ್ತೀವಿ. ಇವತ್ತು ನಾವು ಮಾಡೋದು ಇಷ್ಟು ರೀ ಪೂಜೆ. ಕೆಲವರು ಹಾಲಲ್ಲಿ ಅದಕ್ಕೆ ಮೇಲಿಂದ ಹಾಕ್ತಾರೆ, ನಾವು ಹಂಗೆ ಹಾಕಂಗಿಲ್ಲ. ಹಾಲು ತಂಬಿಟ್ಟು ಹಣ್ಣು ಎಲ್ಲ ಇಟ್ಟು ನೈವೇದ್ಯ ಮಾಡ್ತೀವಿ. ದಿನ ಹೆಂಗೆ ಪೂಜೆ ಮಾಡ್ತಾರೆ ಹಾಗೆ. ಆದರೆ ಇವತ್ತು ಈಶ್ವರನ ಮಾತ್ರ ಒಂದು ತಟ್ಟೆಯಲ್ಲಿ ಇಟ್ಟು ಸಪ್ರೇಟಾಗಿ ಪೂಜೆ ಮಾಡ್ತೀವಿ. ಸವಿತಾ ಮೊದಲು ಜಾಕ ಮಾಡೋದಕ್ಕೆ ತಂಬಿಟ್ಟು ಮಾಡ್ತಾನೆ ಏನಿಲ್ಲ, ಹೊರಗಡ್ಲೆ ತಂಬಿಟ್ಟು ತಂದು ಬಿಡಲಿ ತಂಬಿಟ್ಟು. ಅದರ ಜೊತೆಗೆ ಇಟ್ಟು ಹರ ಹರ ಮಹಾದೇವ ಎಲ್ಲ ನಿಂದೇನಪ್ಪ ಶಿವ ಸರ್ವರನ್ನು ಕಾಪಾಡಪ್ಪ ಹೇಳಿ ಕೈ ಮುಗಿದು ಶಿವರಾತ್ರಿ ಮಾಡಿದ್ರೆ ಆತು. ನನಗಂಕ್ರೆ ಒಂದು ನೆನಪಿರಲ್ಲ ನೋಡಿ.
ಅಪ್ಪ ದೇವ್ರೆ, ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ವಯಸ್ಸಾತ ಎಲ್ಲ ಮರ್ತು ಹೋಗತಿ. ದೀಪಾನ ಹಚ್ಚಾತು, ಉದ್ದನ್ ಕಟ್ಟಿ. ಈ ಹುಡುಗ ಶಾಲೆಗೆ ಹೋಗಿಪ್ಪ, ಪೂಜೆ ಮಾಡಿ ಹೋಗು ಕಲ್ತಗ ಅಂತಂದ್ರೆ ಬರೀ ಕುಣಿಯಕ್ಕೆ ಹೋಗೋದು. ಈ ಗಂಡು ಹುಡ್ರನ್ನ ಸಂಭಾಳಿಸೋದು ಭಾರಿ ಕಷ್ಟ ಐತೆ ನೋಡ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ಸವಿತಾಗ ಹೋಗಿ ಗಂಡಿಗೆ ಹೇಳಬೇಕು, ಆ ಲಿಂಗದ ಕಾಯಿ 50 ಥರ ಹಾಕ್ಕೊಂಡು ಅದ್ರೊಳಗಿರೋ ಲಿಂಗನ ಒಟ್ಟು ಪೂಜೆ ಮಾಡ್ಕೊರಿ ಅಂತ. ಈಗ ನಾವಂತೂ ಆ ಲಿಂಗದ ಕಾಯಿನೂ ಹಾಕೋನಲ್ಲ, ಲಿಂಗನ ಹಾಕೋನಲ್ಲ ನೋಡ್ರಿ. ಮದುವೆ ಟೈಮ್ನಾಗ ಸ್ವಾಮಿಯರು ಮಾಡಿಸಿದ್ದೆ ಮುಗೀತು, ತೆಗೆದಿಟ್ಟು ಬಿಡ್ತಾವೆ. ಈಗ ಥರ ಲಿಂಗ ಪೂಜೆ ಮಾಡ್ಕೊರಿ ಅಂತ ಹೆಂಗೆ ಮಾಡ್ಬೇಕಾಗೈತಿ. ಸವಿತಾ ರೆಡಿ ಆತನವ, ನಂದು ಪೂಜೆ ಮುಗೀತು. ಹ್ಞೂ ರೀ ಅತ್ತೆ, ಆತು ಎಲ್ಲ ರೆಡಿ ಮಾಡ್ಕೊಂಡು ತಂಬಿಟ್ಟು ಉಂಡೆ ಕಟ್ಟಾಕತ್ತಿದ್ರಿ. ನೀವು ಸಾವಕಾಶ ಮತ್ತೇನಾರು ಮಾಡೋದಿದ್ರೆ ಮಾಡಿರಿ, ಬರ್ತೆ ತಗೊಂಡು ಬರ್ತೆ. ಆತು ಬಾರ್ವ, ಇಲ್ಲೇ ಕುತ್ಕೊಂಡಿರ್ತೆ, ನೀ ಬಾ ತೊಗೊಂಬಾ. ಇವ್ರು ಎಲ್ಲೆಲ್ಲದಾರ ನೋಡಿ, ಎಲ್ಲರೂ ಕರಿ ಅವ್ರಿಗೆ. ಹ್ಞೂ ರೀ ಅತ್ತಿ, ಕರ್ಕೊಂಬರ್ತೀನಿ ತಗೋರಿ. ಇಲ್ಲೇ ಕೂತ್ಕೊಂಡ್ಬಿಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಿಂಗೆ 108 ಸತಿ ಹೇಳಿದ್ರೆ ಒಳ್ಳೇದಾಗ್ತೈತಿ ಅಂತಾರ್ರಿ. ದಿನಾನು ಮಕ್ಕಳಿದ್ರೆ ಹಿಂಗೆ ಹೇಳಿಸ್ರಿ. ಸಂಜೆ ಹೊತ್ತು ದೇವ್ರ ಮುಂದೆ ಕುಂದಿರಿಸಿ ಅಥವಾ ಒಂದು ಕಡೆ ಕುಂದಿರಿಸಿ ಕೈ ಮುಗಿಸಿ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಪ್ಪ ಶಿವಪ್ಪ ಎಲ್ಲರಿಗೂ ಒಳ್ಳೇದನ್ನು ಮಾಡಪ್ಪ. ಏನು ಬೇವ ಜಪ ಮಾಡೋದು ಮುಗೀತ? ಹಾಂ ಮುಗೀತು ಬಾ. ಅಲ್ಲ ಯಪ್ಪ, ಹಬ್ಬದ ದಿನ ಅಂದ್ರೆ ಚಂದಾಗ ಆ ಬಿಳಿ ಪಂಜಿ ಅಂಗಿ ಹಾಕ್ಕೊಂತಾರ, ಏನಿಲ್ಲ ಲಾವಾಡಿ ಅಂತೂ ಸಿಗ ಹಾಕಿ ನಿತ್ಕೊಂಡ್ಬಿಡ್ತೀವಿ ನೋಡಪ್ಪ, ಪ್ಯಾಂಟ್ ಅಂಗಿನ. ಅದು ದಿನ ರೂಢಿಯಾಗ್ಬಿಟ್ಟೈತಿ ಬೇ, ಪಂಚಿ ಉಟ್ಕೊಂಡ್ರೆ ಒಂಥರ ಏನು ಇರಿಸ್ ಮೂರ್ಸೋದಂಗೆ ಆಕೈತಿ. ಏನು ಇರ್ಸ್ ಮೂರ್ಸೇನು ಬಿಡಪ್ಪ. ಏನು ಸವಿತಾನ ಮುಗಿದಿಲ್ಲನ? ಇಲ್ಲ ಮುಗೀತು, ತನ್ನಿ ಅಂತ ಹೇಳಿದ್ದ. ಬಾರಿ ಕುತ್ಕೋಬ ಇಲ್ಲೇ. ನೀನು ಕುಲಪುತ್ರ ಎಲ್ಲಿದ್ದ? ಬಂದ ಅವನು ಬರ್ತಾನೆ ಈಗ. ದೇವ್ರಿಗೆ ಕೈ ಮುಗಿಲೆ, ಚಂದಂಗೆ ಬಿಡ್ಕೊ, ಒಳ್ಳೆ ಬುದ್ಧಿ ಕೊಡಂತ. ಸ್ವಲ್ಪ ದೇವರೇ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೇದನ್ನು ಮಾಡು. ತಗೋರಿ ಐತಿ ತಂದೆ ತಂಬಿಟ್ಟು. ಇಲ್ಲ ಇಡುವ, ದೇವ್ರ ಮುಂದಿಟ್ಟು ಕೈ ಮುಗಿದು ಎಲ್ಲರಿಗೂ ಸ್ವಲ್ಪ ಕೊಟ್ಬಿಡು. ಇದು ಮಾವರು ಬರಲೇ ಇಲ್ಲಲ್ರಿ. ಅವರ ಬರ್ಲಿದ ಸಾವಕಾಶ, ಇಲ್ಲಿ ಜಾಗನೇ ಇಲ್ಲ ದೇವ್ರ ಮನ್ಯಾಗ. ಬರಲಿ ಕೊಡುವಂತೆ, ಕೈ ಮುಗಿದು ಬಂದಿನ ಕೊಡುವಂತೆ. ಎಲ್ಲವೂ ಕೊಡಬೇವ ಉಂಡೇನು ಅಂತಪ್ಪ. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡು. ಶಿವರಾತ್ರಿ ಶಿವನ ಆರಾಧನೆ ಮಾಡೋದು, ಎಲ್ಲ ಸರ್ವ ಸಕಲರಿಗೂ ಕೂಡ ಒಳ್ಳೆ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡು. ಏನೇ ತೊಂದರೆ ಬಂದರೆ ಅದ್ರ ಶಕ್ತಿ ಕೊಡಪ್ಪ ದೇವರೇ. ಮತ್ತು ಅತ್ತಿ ಕಾಯಿ ಹಣ್ಣು ರೀ ಮನ್ಯಾಗ? ಅಥವಾ ಸಂಜೆಗೊಮ್ಮೆ ಒಂದೇ ಸರಿ ಕಾಯಿ ಹೊಡೆದು ಹಣ್ಣು ಹಿಡಿದ್ರೆ ಆಯ್ತು. ನನಗೆ ಮರವು ನೋಡು ಒಂದೊಂದು ಮರ್ತು ಬಂದಿದೆ. ಈಗ ತಂಬಿಟ್ಟು ನೈವೇದ್ಯ ಮಾಡಿದೆಲ್ಲ ಸಾಕ್ತವ. ಇಲ್ಲ ಇವಾಗ ಹೋಗಿ ಕೊಟ್ಟು ತಂದು ಹೊಡೆದಾರ, ಹೊಡ್ಕೊಂಬಂದು ತಗೋರೈತಿ. ದೇವ್ರಿಗೆ ಬಿಲ್ಪತ್ರೆ ಹಾಕಿದ್ರಿ? ಇಲ್ವಾ, ಅವ್ವ ಒಂದು ಏರ್ಶೀಟ್ ಪೂಜೆ ಮಾಡಾಳಲ್ಲ, ಹಂಗೆ ಬಂದು ಕೈ ಮುಗಿದು ಸುಮ್ಮನೆ ಕುಂತು ನೋಡು. ಈ ತಮ್ಮ ಮುಟ್ಟು ಇದನ್ನು ಪತ್ರಿ ಮುಟ್ಬಿಡು, ಮತ್ತು ನೀ ಹಾಕಕ್ಕೆ ಹೋಗಿ ಏನಾರ ಅಲ್ಲಿ ಕೆಡುತ್ತಿ, ನಾನು ಹಾಕ್ಬಿಡ್ತೇನೆ ಮುಟ್ಟದನ್ನು. ಆತು ಸವಿತಾ. ನಾಷ್ಟಕ್ಕೆ ಏನು ಮಾಡ್ತೀವಿ ನೋಡಿ, ಏನಾರ ಮಾಡು. ಹಂಗೆ ಹಣ್ಣು ಅದೆಲ್ಲ ಕಟ್ ಮಾಡಿ ಇಡು. ಮಧ್ಯಾಹ್ನಕ್ಕೆ ಏನಿಲ್ಲ ನೋಡ್ತಮ್ಮ, ಬೆಳಗ್ಗೆ ಈಗ ನಾಷ್ಟ ಮಾಡಿರಿ, ಉಪ್ಪಿಟ್ರೆ ಏನಾರು ಮಾಡ್ತಾಳೆ. ಮಧ್ಯಾಹ್ನ ಎಲ್ಲರೂ ಹಣ್ಣದಾವು, ಬಾಳೆಹಣ್ಣು, ದ್ರಾಕ್ಷಿ, ದಾಳಿಂಬೆ, ಕರ್ಬೂಜ, ಕಲ್ಲಂಗಡಿ ಹಣ್ಣೆಲ್ಲ ತಿಂದು ಒಮ್ಮರಿ ರಾತ್ರಿಗೆ ಊಟ ನೋಡು. ಆತು ಬೇವ, ಈ ಒಪ್ಪತ್ತು ಮಾಡೋಕೆ ಕಷ್ಟ ಆಗತ್ತೆ ನಮಗೆ, ಡ್ಯೂಟಿ ಟೈಮ್ನಾಗ ಉಂಡು ಆತು. ಇವತ್ತೊಂದು ದಿವ್ಸ ಮಾಡೋಣ. ಆತ್ರಿ ಅತ್ತೀರ, ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡ್ತೇನೆ ರೀ. ಇನ್ನು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ರೀ. ವಿಡಿಯೋ ಮಾಡ್ತಾ ಹೋದ್ರೆ ಭಾಳ ಲೆಂದಿ ಆಗೈತಿ. ಶಿವರಾತ್ರಿಗೆ ಇಷ್ಟ ಅಂತ ನೋಡ್ರಿ ನಾವು ಮನ್ಯಾಗ ಮಾಡೋದು ಪೂಜೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಕಾಯಿ ಹಣ್ಣು ಹೊಡ್ಕೊಂಬರ್ತೀವಿ ರೀ, ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗಿ. ಮತ್ತು ಇವತ್ತು ಬಿಲ್ಪತ್ರೆಗೆ ಶಿವನಿಗೆ ಪ್ರಿಯ ಅಲ್ರಿ, ಹಾಗಾಗಿ ಬಿಲ್ಪತ್ರೆ ಒಂದಿಷ್ಟು ಕೊಟ್ಟು ಅರ್ಚನೆ ಮಾಡೋಕೆ ಕೊಟ್ಟು ಬರ್ತೀವಿ ರೀ. ಅತ್ತೀರಿ ಶಿವರಾತ್ರಿ ಮಾಡೋಕ್ಕೆ ಕಾರಣ ಏನು ರೀ? ಅದಕ್ಕೆ ಕಾರಣ ಭಾಳ ಹೇಳ್ತಾರವ. ಶಿವ ಪಾರ್ವತಿ ಮದುವೆ ದಿನಕ್ಕೋಸ್ಕರ ಶಿವರಾತ್ರಿ ಮಾಡ್ತಾರೆ ಹೇಳ್ತಾರೆ. ಇನ್ನು ಶಿವ ಏನು ಮಾಡಿರ್ತಾನೆ ಅಂದ್ರೆ, ಅಸುರ ಮತ್ತು ಶಿವನ ನಡುವೆ ಯುದ್ಧ ನಡೆದಾಗ ಅಸುರರು ಸಮುದ್ರಕ್ಕೆ ವಿಷ ಹಾಕಿರ್ತಾರೆ. ಆ ವಿಷನ
ಎಲ್ಲ ನುಂಗಿ ತನ್ನ ಗಂಟಲಲ್ಲಿ ಇಟ್ಕೊಂಡಿರ್ತಾನೆ ಶಿವ. ಅವನಿಗೇನಾಗಬಾರ್ದು ಹೇಳಿ ಪಾರ್ವತಿ ರಾತ್ರಿ ಜಾಗರಣೆ ಭಜನೆ ನಡೀತಾರೆ, ಎಲ್ಲ ಏರ್ಪಾಡು ಮಾಡ್ತಾಳೆ. ಅಂದರೆ ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು, ಮಲಗಿದ್ರ ವಿಷ ಮೈಗೆ ಇರ್ತೈತೆ ಹೇಳಿ ಅದು ಒಂದು ಕತೆ ಹೇಳ್ತಾರೆ. ಇನ್ನು ಬ್ರಹ್ಮ ವಿಷ್ಣು ನಾ ಮೇಲೂ ನೀ ಮೇಲೂ ಹೇಳಿ ಜಗಳ ಮಾಡ್ತಿದ್ದ. ಆವಾಗ ಶಿವ ಏನು ಮಾಡ್ತಾನೆ ಅಂದರೆ ಅವ್ರ ಸೊಕ್ಕನ್ನು ಮುರಿಬೇಕು ಹೇಳಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಹೇಳಿ ಒಂದು ಅಗ್ನಿಕಂಬವಾಗಿ ಮಾರ್ಪಾಡಾಗ್ತಾನೆ. ಆಕಾಶದ ಎತ್ತರಕ್ಕೆ ಹೋಗ್ತು ಕಂಬ ಮತ್ತು ಪಾತಾಳಕ್ಕೂ ಮುಟ್ಟುವಷ್ಟು ಉದ್ದ ಆಗ್ತು. ಆವಾಗ ಅವರಿಬ್ಬರಿಗೆ ಗೊತ್ತು ಮಾಡಬೇಕು ಹೇಳಿ ಒಬ್ಬನು ಮೇಲೆ ತುದಿವರೆಗೂ ಹೋಗ್ತಾನೆ, ನಾ ಅಗ್ನಿಕಂಬ ನೋಡಿ ಬಂದೆ ಅಂತಾನೆ. ಮತ್ತೊಬ್ಬನು ಪಾತಾಳಕ್ಕೆ ಹೋಗೋಣ, ನಾನು ಪಾತಾಳದಲ್ಲಿ ನೋಡಿ ಬಂದೆ ಅಂತಾನೆ. ಕಡೆಗೆ ಅವರು ಒಂದು ಅದು ಪುಷ್ಪ ಬರ್ತೈತಲ್ಲ ಬೆಳೆದು, ನಾಗಲಿಂಗ ಪುಷ್ಪ ಅಂತಾರೆ ಕೆಲವರು, ಶಿವನಿಗೆ ಶ್ರೇಷ್ಠವಾದ ಹೂವು ಅಂತಾರೆ. ಆ ಹೂವನ್ನು ತಂದು ಕೊಡಬೇಕು ಹೇಳ್ತಾರೆ. ಆ ಹೂವು ಮೇಲಿಂದ ಉದುರಿರ್ತೈತಿ, ಯಾಕಂದರೆ ಶಿವನಿಗೆ ಅದು ಇಷ್ಟವಾದ ಹೂವಾಗಿದ್ದರಿಂದ ಶಿವನ ಕಂಬ ಇರುತ್ತಲ್ಲ ಅಗ್ನಿ ಕಂಬದಿಂದ ಉದುರಿರ್ತೈತಿ. ಆದರೆ ಇವ್ರೇನು ಹೇಳ್ತಾರೆ ಬಂದು, ನಾನು ತುದಿಗೆ ಹೋಗಿ ತಂದೆ ಅಂತ ಒಬ್ಬನ ಹೇಳ್ತಾನೆ, ಪಾತಾಳಕ್ಕೆ ಹೋಗಿ ಅಲ್ಲಿ ಸಿಕ್ತು ತಂದೆ ಅಂತಾನೆ. ಆವಾಗ ಶಿವನಿಗೆ ಇವರು ಸುಳ್ಳು ಹೇಳಾಕತ್ತಾರ, ಸೊಕ್ಕ ಭಾಳ ಐತಿ ಅಂತ ಗೊತ್ತಾಗಿ ಬ್ರಹ್ಮನಿಗೆ ನೀನೇನು ಯಾರೂ ಪೂಜೆ ಮಾಡಬಾರ್ದು ಹೇಳಿ ಶಾಪ ಕೊಟ್ಟು ತಾನು ಲಿಂಗ ರೂಪವನ್ನು ಪಡ್ಕೊಂಡ. ಅದಕ್ಕೋಸ್ಕರ ಶಿವರಾತ್ರಿ ಅಂತ ಹೇಳ್ತಾರೆ. ಹೌದಲ್ವೇ? ಆದರೆ ಹೆಚ್ಚಾಗಿ ಶಿವಪಾರ್ವತಿ ಮದುವೆ ದಿನನ ಜಾಗರಣೆ ಅಂತ ಹೇಳ್ತಾರೆ. ನೋಡ್ರಿ ವೀಕ್ಷಕರ, ಶಿವರಾತ್ರಿ ಆಚರಣೆ ಮಾಡೋಕೆ ಹೀಗೆ ಬೇರೆ ಬೇರೆ ಕಾರಣಗಳು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಧಾರ್ಮಿಕ ಕಾರಣಗಳು ಬೇರೆ ಇರ್ತವೆ, ವೈಜ್ಞಾನಿಕ ಕಾರಣಗಳು ಬೇರೆ ಇರ್ತವೆ. ಅದೇನೇ ಇದ್ದರೂ ಶಿವ ಅನ್ನೋನು ಒಂಥರ ಯೂನಿವರ್ಸ್, ಎಲ್ಲರಿಗೂ ಸಕಲರಿಗೂ ಕೂಡ ಬೇಕಾಗಿರ್ತಕ್ಕಂತಹ ದೇವರು. ಎಲ್ಲರೂ ಅವನನ್ನು ಬೇಡಿಕೊಳ್ಳಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ. ಹಾಗೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ಶಿವರಾತ್ರಿ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಮತ್ತು ನಮ್ಮ ಹೊರಗಡೆ ತಂಬಿಟ್ಟು ರೆಸಿಪಿಗೆ ಒಂದು ಲೈಕ್ ಕೊಡಿರಿ, ವಿಡಿಯೋ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಹೊಸದಾಗಿ ನೋಡ್ತಾ ಇರೋರು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾವು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪ್ತವೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿರಿ ಈ ಹಳ್ಳಿಯ ಶೈಲಿಯ ಜೀವನದ ವಿಡಿಯೋಗಳನ್ನು.